ಸಾಲು ಸಂಧಾನಗಳು ವಿಫಲವಾದ ಹಿನ್ನೆಲೆಯಲ್ಲಿ ಸಾರಿಗೆ ನೌಕರರ ಮುಷ್ಕರ ಅಧಿವೇಶನದ ಸಮಯದಲ್ಲಿ ರಾಜ್ಯ ಸರ್ಕಾರಕ್ಕೆ ಬಿಸಿ ತಟ್ಟೋದು ಗ್ಯಾರಂಟಿ. ರಾಜ್ಯ ಸರ್ಕಾರಕ್ಕೆ ಸಾರಿಗೆ ನೌಕರರ ಮುಷ್ಕರದ ಬಿಸಿ ತಟ್ಟೋದು ಗ್ಯಾರಂಟಿ. ನಿರಂತರವಾಗಿ ಸಾರಿಗೆ ನೌಕರರ ಜೊತೆಯಲ್ಲಿ ಸಂಧಾನ ಸಭೆಗಳನ್ನು ಮಾಡಿದಂತ ರಾಜ್ಯ ಸರ್ಕಾರ ಅದು ವಿಫಲವಾದ ಹಿನ್ನೆಲೆಯಲ್ಲಿ ಈಗ ಸಾರಿಗೆ ನೌಕರರ ಮುಷ್ಕರ ರಾಜ್ಯ ಸರ್ಕಾರಕ್ಕೆ ಇರುಸು ಮುರುಸು ತರುತ್ತೆ. ಅಧಿವೇಶನದ ವೇಳೆಯಲ್ಲಿ ಸರ್ಕಾರಕ್ಕೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಇದು. ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಮರವನ್ನ ಸಾರಿದ್ದಾರೆ. ಸಂಧಾನ ಸಭೆಗಳು ವಿಫಲವಾದ ಹಿನ್ನೆಲೆಯಲ್ಲಿ ನಾಳೆಯಿಂದ ಸಾರಿಗೆ ಮುಷ್ಕರಕ್ಕೆ ಸಾರಿಗೆ ನೌಕರರ ಸಂಘ ಕರೆ ಕೊಟ್ಟಿದೆ. ನೇರವಾಗಿ ಮುಷ್ಕರಕ್ಕೆ ಜಂಟಿ ಕ್ರಿಯಾ ಸಮಿತಿ ಮುಂದಾಗಿದೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಸ್ಗಳು ರಸ್ತೆಗೆ ಇಳಿಯೋದೇ ಇಲ್ವಾ? ನಾಳೆಗೆ ಸರ್ಕಾರದ ಎಸ್ಮಾ ಅಸ್ತ್ರಕ್ಕೆ ನೌಕರರು ಅಂಜೋದಿಲ್ವಾ? ಅವರ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ನಡೀತಾ ಇರುವಂತಹ ಹೋರಾಟ. ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ತೊಡೆ ತಟ್ಟಿದ್ದಾರೆ. ಸಾಲು ಸಂಧಾನ ಸಭೆಗಳಾಯಿತು, ಆದರೆ ಯಾವುದೂ ಕೂಡ ಫಲಪ್ರದವಾಗಿಲ್ಲ. ನಮ್ಮ ಬೇಡಿಕೆಯನ್ನ ಈಡೇರಿಸದ ಹೊರತು ನಾವು ನಮ್ಮ ಪ್ರತಿಭಟನೆಯನ್ನ ಕೈಬಿಡೋದಿಲ್ಲ ಅಂತೇಳಿ ಈಗ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ನಾಳೆಯಿಂದ ಪ್ರತಿಭಟನೆ ರಾಜ್ಯ ಸರ್ಕಾರದ ವಿರುದ್ಧ. ಒಂದಾದ ನಂತರ ಒಂದು ಸಂಧಾನ ಸಭೆಗಳು, ಸಾರಿಗೆ ನೌಕರರನ್ನ ಮನವೊಲಿಸುವಂತ ಪ್ರಯತ್ನಗಳು, ಅದ್ಯಾವುದೂ ಕೂಡ ಈಗ ಕೈಗೂಡಿಲ್ಲ. ಆ ಮೂಲಕ ನಮ್ಮ ಬೇಡಿಕೆ ಈಡೇರಿಸದಿದ್ರೆ ನಾವು ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತೀವಿ, ನೀವು ಎಸ್ಮಾ ಬೇಕಾದ್ರೂ ಜಾರಿ ಮಾಡಿ, ಏನ್ ಬೇಕಾದ್ರೂ ಮಾಡಿ, ನಾವು ಪ್ರತಿಭಟನೆಯನ್ನ ಕೈ ಬಿಡೋದಿಲ್ಲ ಅಂತೇಳಿ ನಾಳೆಯಿಂದ ಸಾರಿಗೆ ನೌಕರರ ಮುಷ್ಕರ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಸಾಲು ಮನವಿ ಮಾಡಿದ್ರೂ ಪ್ರಯೋಜನ ಆಗಲಿಲ್ಲ. ಅದೆಷ್ಟೇ ಮೀಟಿಂಗ್ ಮಾಡಿದ್ರೂ ಫಲ ನೀಡಲಿಲ್ಲ. ಸಂಧಾನ ಸಭೆಗಳು ಕೈ ಹಿಡಿಲಿಲ್ಲ. ಡೆಡ್ಲೈನ್ ಕೊಟ್ಟರೂ ಸರ್ಕಾರ ಜಗ್ಗಲೇ ಇಲ್ಲ. ಸಾರಿಗೆ ನೌಕರರ ಬಹುದಿನಗಳ ಬೇಡಿಕೆ ಈಡೇರಲೇ ಇಲ್ಲ. ಇದರಿಂದ ರೊಚ್ಚಿಗೆದ್ದ ಸಾರಿಗೆ ನೌಕರರು ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ಬಂದ್, ಗುರುವಾರ ಬಸ್ ಬಂದ್. ನಾಳೆ ಸಾರಿಗೆ ಮುಷ್ಕರ ಫಿಕ್ಸ್. 38 ತಿಂಗಳ ಹಿಂಬಾಕಿ ಹಣ ಹಾಗೂ ವೇತನ ಪರಿಷ್ಕರಣೆಗೆ ಆಗ್ರಹ ಮಾಡಿ ಸಾರಿಗೆ ನೌಕರರು ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ಗುರುವಾರ ಸಾರಿಗೆ ಮುಷ್ಕರಕ್ಕೆ ಜಂಟಿ ಕ್ರಿಯಾ ಸಮಿತಿ ಕರೆ ಕೊಟ್ಟಿದೆ. ರಾಜ್ಯದ 4 ನಿಗಮದ ಸಾವಿರಾರು ನೌಕರರು ಬೆಂಗಳೂರು ಚಲೋದಲ್ಲಿ ಭಾಗಿಯಾಗಲಿದ್ದಾರೆ. ಬಸ್ಗಳನ್ನು ಡಿಪೋದಲ್ಲಿ ನಿಲ್ಲಿಸಿ ನೌಕರರು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯ ಕಹಳೆ ಮೊಳಗಿಸಲಿದ್ದಾರೆ. ಶುಕ್ರವಾರದಿಂದ ಪ್ರೊಟೆಸ್ಟ್ ಫ್ರಮ್ ಹೋಮ್. ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲಿರುವಂತಹ ನೌಕರರು ಶುಕ್ರವಾರದಿಂದ ಪ್ರೊಟೆಸ್ಟ್ ಫ್ರಮ್ ಹೋಮ್ ಮಾಡಲಿದ್ದಾರೆ. ಒಂದೇ ಜಾಗದಲ್ಲಿ ನಿಂತು ಪ್ರತಿಭಟಿಸದೆ ಸಾಮೂಹಿಕವಾಗಿ ರಜೆ ಹಾಕಿ ಮನೆಯಿಂದ ಪ್ರೊಟೆಸ್ಟ್ ಮಾಡೋಕೆ ನಿರ್ಧಾರ ಮಾಡಿದ್ದಾರೆ. ಸರ್, 29ನೇ ತಾರೀಕು ನಾವು ಫ್ರೀಡಂ ಪಾರ್ಕ್ ಚಲೋ ಕಾರ್ಯಕ್ರಮ ಇಟ್ಕೊಂಡಿರ್ತಕ್ಕಂಥದ್ದು. ಸಾರಿಗೆ ನೌಕರರು ಏನು ಆಗಸ್ಟ್ 5ನೇ ತಾರೀಕು ಮುಷ್ಕರ ಆಗಿತ್ತು, ಆ ಮುಷ್ಕರದ ನಂತರದಲ್ಲಿ ಸಾರಿಗೆ ಸಚಿವರು ಮತ್ತೆ ಸಿಎಂ ನೇತೃತ್ವದಲ್ಲಿ 2 ಮೀಟಿಂಗ್ಗಳಾದನ್ನು ಸಹ ಸಾರಿಗೆ ಸಚಿವರಿಗೆ ಕೊಡಬೇಕಾದಂತಹ ವೇತನ ಹಿಂಬಾಕಿ ಮತ್ತೆ ಹೊಸ ವೇತನ ಒಪ್ಪಂದವನ್ನು ಮಾಡೋದಕ್ಕೆ ಸರ್ಕಾರ ಮೀನಾಮೇಷ ಎಣಿಸ್ತಾ ಇರೋದ್ರ ವಿರುದ್ಧವಾಗಿ ಸುಮಾರು ಒಂದು 10,000 ನೌಕರರು 29ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಚಲೋ ಕಾರ್ಯಕ್ರಮ ಅಂತಕ್ಕಂಥದ್ದನ್ನು ಹಮ್ಮಿಕೊಂಡಿದ್ದೀವಿ. 30ನೇ ತಾರೀಕು ಸಾರಿಗೆ ನೌಕರರೆಲ್ಲರೂ ತೀರ್ಮಾನ ಮಾಡಿದರೆ ಈ ಸರ್ಕಾರ ನಮಗೆ ವೇತನ ಹೆಚ್ಚಳವನ್ನು ಮಾಡ್ತಾ ಇಲ್ಲ ಅಂತಕ್ಕಂಥದ್ದನ್ನು ವಿಚಾರವನ್ನು ಇಟ್ಕೊಂಡು ಸಹಸ್ರಾರು ಸಂಖ್ಯೆಯಲ್ಲಿ ಸಾಮೂಹಿಕ ರಜೆ ಮೇಲೆ ತೆರಳಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ಮಾಡಿದ್ದಾರೆ ಸರ್. ಇನ್ನು ಪ್ರತಿಭಟನೆ ಬಿಸಿಯಿಂದ ತಪ್ಪಿಸಿಕೊಳ್ಳೋಕೆ ಸರ್ಕಾರ ಕೂಡ ಮಾಸ್ಟರ್ ಪ್ಲಾನ್ ಮಾಡಿದೆ. ಯಾವುದೇ ಕಾರಣಕ್ಕೂ ಸಾರಿಗೆ ನೌಕರರು ಪ್ರತಿಭಟನೆಯಲ್ಲಿ ಭಾಗಿಯಾಗದಂತೆ ಎಚ್ಚರಿಕೆ ಕೊಟ್ಟಿದೆ. ಸರ್ಕಾರದ ಪ್ಲಾನ್ ಏನು? ನಾಳೆ ನಡೆಯುವ ಸಾರಿಗೆ ಮುಷ್ಕರದಲ್ಲಿ ಭಾಗಿಯಾಗದಂತೆ ಸರ್ಕಾರಿ ನೌಕರರಿಗೆ ಸೂಚನೆ ಕೊಟ್ಟಿದೆ. ಬೆಂಗಳೂರು ಚಲೋದಲ್ಲಿ ಭಾಗಿಯಾಗದಂತೆ ಎಚ್ಚರಿಕೆ ಕೊಟ್ಟಿದೆ. ಸಾರಿಗೆ ನೌಕರರು ಯಾವುದೇ ಮುಷ್ಕರ ಮಾಡುವಂತಿಲ್ಲ ಅಂತ ವಾರ್ನ್ ಮಾಡಿದೆ. ಯಾವ ಕಾರಣಕ್ಕೂ ಮುಷ್ಕರಕ್ಕೆ ಬೆಂಬಲ ಸೂಚಿಸುವಂತಿಲ್ಲ. ಗುರುವಾರ ಯಾವುದೇ ನೌಕರರಿಗೂ ರಜೆ ಇರೋದಿಲ್ಲ. ಒಂದು ವೇಳೆ ಗುರುವಾರ ಕೆಲಸಕ್ಕೆ ಬಾರದಿದ್ರೆ ನೋ ವರ್ಕ್ ನೋ ಪೇ ಘೋಷಣೆ ಮಾಡಿದೆ. ಅಷ್ಟೇ ಅಲ್ಲ, ಮುಂದಿನ 6 ತಿಂಗಳ ಕಾಲ ಯಾವುದೇ ಮುಷ್ಕರ ಮಾಡದಂತೆ ಆದೇಶ ಹೊರಡಿಸಿದೆ.
ಪ್ರತಿಭಟನೆ ಬಿಸಿಯಿಂದ ಪಾರಾಗೋಕೆ ಸರ್ಕಾರವೇ ಮಾಸ್ಟರ್ ಪ್ಲಾನ್ ಮಾಡಿದೆ. ಆದರೆ ಇದಕ್ಕೆಲ್ಲ ಸಾರಿಗೆ ನೌಕರರು ಜಗ್ತಾರ ಅನ್ನೋದೇ ಸದ್ಯದ ಪ್ರಶ್ನೆ. ಸತ್ತಾರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಾಲು ಸಂಧಾನಗಳು ವಿಫಲವಾದ ಹಿನ್ನೆಲೆಯಲ್ಲಿ ಸಾರಿಗೆ ನೌಕರರ ಮುಷ್ಕರ ಅಧಿವೇಶನದ ಸಮಯದಲ್ಲಿ ರಾಜ್ಯ ಸರ್ಕಾರಕ್ಕೆ ಬಿಸಿ ತಟ್ಟೋದು ಗ್ಯಾರಂಟಿ. ರಾಜ್ಯ ಸರ್ಕಾರಕ್ಕೆ ಸಾರಿಗೆ ನೌಕರರ ಮುಷ್ಕರದ ಬಿಸಿ ತಟ್ಟೋದು ಗ್ಯಾರಂಟಿ. ನಿರಂತರವಾಗಿ ಸಾರಿಗೆ ನೌಕರರ ಜೊತೆಯಲ್ಲಿ ಸಂಧಾನ ಸಭೆಗಳನ್ನು ಮಾಡಿದಂತ ರಾಜ್ಯ ಸರ್ಕಾರ ಅದು ವಿಫಲವಾದ ಹಿನ್ನೆಲೆಯಲ್ಲಿ ಈಗ ಸಾರಿಗೆ ನೌಕರರ ಮುಷ್ಕರ ರಾಜ್ಯ ಸರ್ಕಾರಕ್ಕೆ ಇರುಸು ಮುರುಸು ತರುತ್ತೆ. ಅಧಿವೇಶನದ ವೇಳೆಯಲ್ಲಿ ಸರ್ಕಾರಕ್ಕೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಇದು. ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಮರವನ್ನ ಸಾರಿದ್ದಾರೆ. ಸಂಧಾನ ಸಭೆಗಳು ವಿಫಲವಾದ ಹಿನ್ನೆಲೆಯಲ್ಲಿ ನಾಳೆಯಿಂದ ಸಾರಿಗೆ ಮುಷ್ಕರಕ್ಕೆ ಸಾರಿಗೆ ನೌಕರರ ಸಂಘ ಕರೆ ಕೊಟ್ಟಿದೆ. ನೇರವಾಗಿ ಮುಷ್ಕರಕ್ಕೆ ಜಂಟಿ ಕ್ರಿಯಾ ಸಮಿತಿ ಮುಂದಾಗಿದೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಸ್ಗಳು ರಸ್ತೆಗೆ ಇಳಿಯೋದೇ ಇಲ್ವಾ? ನಾಳೆಗೆ ಸರ್ಕಾರದ ಎಸ್ಮಾ ಅಸ್ತ್ರಕ್ಕೆ ನೌಕರರು ಅಂಜೋದಿಲ್ವಾ? ಅವರ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ನಡೀತಾ ಇರುವಂತಹ ಹೋರಾಟ. ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ತೊಡೆ ತಟ್ಟಿದ್ದಾರೆ. ಸಾಲು ಸಂಧಾನ ಸಭೆಗಳಾಯಿತು, ಆದರೆ ಯಾವುದೂ ಕೂಡ ಫಲಪ್ರದವಾಗಿಲ್ಲ. ನಮ್ಮ ಬೇಡಿಕೆಯನ್ನ ಈಡೇರಿಸದ ಹೊರತು ನಾವು ನಮ್ಮ ಪ್ರತಿಭಟನೆಯನ್ನ ಕೈಬಿಡೋದಿಲ್ಲ ಅಂತೇಳಿ ಈಗ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ನಾಳೆಯಿಂದ ಪ್ರತಿಭಟನೆ ರಾಜ್ಯ ಸರ್ಕಾರದ ವಿರುದ್ಧ. ಒಂದಾದ ನಂತರ ಒಂದು ಸಂಧಾನ ಸಭೆಗಳು, ಸಾರಿಗೆ ನೌಕರರನ್ನ ಮನವೊಲಿಸುವಂತ ಪ್ರಯತ್ನಗಳು, ಅದ್ಯಾವುದೂ ಕೂಡ ಈಗ ಕೈಗೂಡಿಲ್ಲ. ಆ ಮೂಲಕ ನಮ್ಮ ಬೇಡಿಕೆ ಈಡೇರಿಸದಿದ್ರೆ ನಾವು ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತೀವಿ, ನೀವು ಎಸ್ಮಾ ಬೇಕಾದ್ರೂ ಜಾರಿ ಮಾಡಿ, ಏನ್ ಬೇಕಾದ್ರೂ ಮಾಡಿ, ನಾವು ಪ್ರತಿಭಟನೆಯನ್ನ ಕೈ ಬಿಡೋದಿಲ್ಲ ಅಂತೇಳಿ ನಾಳೆಯಿಂದ ಸಾರಿಗೆ ನೌಕರರ ಮುಷ್ಕರ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಸಾಲು ಮನವಿ ಮಾಡಿದ್ರೂ ಪ್ರಯೋಜನ ಆಗಲಿಲ್ಲ. ಅದೆಷ್ಟೇ ಮೀಟಿಂಗ್ ಮಾಡಿದ್ರೂ ಫಲ ನೀಡಲಿಲ್ಲ. ಸಂಧಾನ ಸಭೆಗಳು ಕೈ ಹಿಡಿಲಿಲ್ಲ. ಡೆಡ್ಲೈನ್ ಕೊಟ್ಟರೂ ಸರ್ಕಾರ ಜಗ್ಗಲೇ ಇಲ್ಲ. ಸಾರಿಗೆ ನೌಕರರ ಬಹುದಿನಗಳ ಬೇಡಿಕೆ ಈಡೇರಲೇ ಇಲ್ಲ. ಇದರಿಂದ ರೊಚ್ಚಿಗೆದ್ದ ಸಾರಿಗೆ ನೌಕರರು ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ಬಂದ್, ಗುರುವಾರ ಬಸ್ ಬಂದ್. ನಾಳೆ ಸಾರಿಗೆ ಮುಷ್ಕರ ಫಿಕ್ಸ್. 38 ತಿಂಗಳ ಹಿಂಬಾಕಿ ಹಣ ಹಾಗೂ ವೇತನ ಪರಿಷ್ಕರಣೆಗೆ ಆಗ್ರಹ ಮಾಡಿ ಸಾರಿಗೆ ನೌಕರರು ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ಗುರುವಾರ ಸಾರಿಗೆ ಮುಷ್ಕರಕ್ಕೆ ಜಂಟಿ ಕ್ರಿಯಾ ಸಮಿತಿ ಕರೆ ಕೊಟ್ಟಿದೆ. ರಾಜ್ಯದ 4 ನಿಗಮದ ಸಾವಿರಾರು ನೌಕರರು ಬೆಂಗಳೂರು ಚಲೋದಲ್ಲಿ ಭಾಗಿಯಾಗಲಿದ್ದಾರೆ. ಬಸ್ಗಳನ್ನು ಡಿಪೋದಲ್ಲಿ ನಿಲ್ಲಿಸಿ ನೌಕರರು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯ ಕಹಳೆ ಮೊಳಗಿಸಲಿದ್ದಾರೆ. ಶುಕ್ರವಾರದಿಂದ ಪ್ರೊಟೆಸ್ಟ್ ಫ್ರಮ್ ಹೋಮ್. ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲಿರುವಂತಹ ನೌಕರರು ಶುಕ್ರವಾರದಿಂದ ಪ್ರೊಟೆಸ್ಟ್ ಫ್ರಮ್ ಹೋಮ್ ಮಾಡಲಿದ್ದಾರೆ. ಒಂದೇ ಜಾಗದಲ್ಲಿ ನಿಂತು ಪ್ರತಿಭಟಿಸದೆ ಸಾಮೂಹಿಕವಾಗಿ ರಜೆ ಹಾಕಿ ಮನೆಯಿಂದ ಪ್ರೊಟೆಸ್ಟ್ ಮಾಡೋಕೆ ನಿರ್ಧಾರ ಮಾಡಿದ್ದಾರೆ. ಸರ್, 29ನೇ ತಾರೀಕು ನಾವು ಫ್ರೀಡಂ ಪಾರ್ಕ್ ಚಲೋ ಕಾರ್ಯಕ್ರಮ ಇಟ್ಕೊಂಡಿರ್ತಕ್ಕಂಥದ್ದು. ಸಾರಿಗೆ ನೌಕರು ಏನು ಆಗಸ್ಟ್ 5ನೇ ತಾರೀಕು ಮುಷ್ಕರ ಆಗಿತ್ತು, ಆ ಮುಷ್ಕರದ ನಂತರದಲ್ಲಿ ಸಾರಿಗೆ ಸಚಿವರು ಮತ್ತೆ ಸಿಎಂ ನೇತೃತ್ವದಲ್ಲಿ 2 ಮೀಟಿಂಗ್ಗಳಾದನ್ನು ಸಹ ಸಾರಿಗೆ ಸಚಿವರಿಗೆ ಕೊಡಬೇಕಾದಂತಹ ವೇತನ ಹಿಂಬಾಕಿ ಮತ್ತೆ ಹೊಸ ವೇತನ ಒಪ್ಪಂದವನ್ನು ಮಾಡೋದಕ್ಕೆ ಸರ್ಕಾರ ಮೀನಾಮೇಷ ಎಣಿಸ್ತಾ ಇರೋದ್ರ ವಿರುದ್ಧವಾಗಿ ಸುಮಾರು ಒಂದು 10,000 ನೌಕರರು 29ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಚಲೋ ಕಾರ್ಯಕ್ರಮ ಅಂತಕ್ಕಂಥದ್ದನ್ನು ಹಮ್ಮಿಕೊಂಡಿದ್ದೀವಿ. 30ನೇ ತಾರೀಕು ಸಾರಿಗೆ ನೌಕರರೆಲ್ಲರೂ ತೀರ್ಮಾನ ಮಾಡಿದರೆ ಈ ಸರ್ಕಾರ ನಮಗೆ ವೇತನ ಹೆಚ್ಚಳವನ್ನು ಮಾಡ್ತಾ ಇಲ್ಲ ಅಂತಕ್ಕಂಥದ್ದನ್ನು ವಿಚಾರವನ್ನು ಇಟ್ಕೊಂಡು ಸಹಸ್ರಾರು ಸಂಖ್ಯೆಯಲ್ಲಿ ಸಾಮೂಹಿಕ ರಜೆ ಮೇಲೆ ತೆರಳಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ಮಾಡಿದ್ದಾರೆ ಸರ್. ಇನ್ನು ಪ್ರತಿಭಟನೆ ಬಿಸಿಯಿಂದ ತಪ್ಪಿಸಿಕೊಳ್ಳೋಕೆ ಸರ್ಕಾರ ಕೂಡ ಮಾಸ್ಟರ್ ಪ್ಲಾನ್ ಮಾಡಿದೆ. ಯಾವುದೇ ಕಾರಣಕ್ಕೂ ಸಾರಿಗೆ ನೌಕರರು ಪ್ರತಿಭಟನೆಯಲ್ಲಿ ಭಾಗಿಯಾಗದಂತೆ ಎಚ್ಚರಿಕೆ ಕೊಟ್ಟಿದೆ. ಸರ್ಕಾರದ ಪ್ಲಾನ್ ಏನು? ನಾಳೆ ನಡೆಯುವ ಸಾರಿಗೆ ಮುಷ್ಕರದಲ್ಲಿ ಭಾಗಿಯಾಗದಂತೆ ಸರ್ಕಾರಿ ನೌಕರರಿಗೆ ಸೂಚನೆ ಕೊಟ್ಟಿದೆ. ಬೆಂಗಳೂರು ಚಲೋದಲ್ಲಿ ಭಾಗಿಯಾಗದಂತೆ ಎಚ್ಚರಿಕೆ ಕೊಟ್ಟಿದೆ. ಸಾರಿಗೆ ನೌಕರರು ಯಾವುದೇ ಮುಷ್ಕರ ಮಾಡುವಂತಿಲ್ಲ ಅಂತ ವಾರ್ನ್ ಮಾಡಿದೆ.
ಯಾವ ಕಾರಣಕ್ಕೂ ಮುಷ್ಕರಕ್ಕೆ ಬೆಂಬಲ ಸೂಚಿಸುವಂತಿಲ್ಲ. ಗುರುವಾರ ಯಾವುದೇ ನೌಕರರಿಗೂ ರಜೆ ಇರೋದಿಲ್ಲ. ಒಂದು ವೇಳೆ ಗುರುವಾರ ಕೆಲಸಕ್ಕೆ ಬಾರದಿದ್ರೆ ನೋ ವರ್ಕ್ ನೋ ಪೇ ಘೋಷಣೆ ಮಾಡಿದೆ. ಅಷ್ಟೇ ಅಲ್ಲ, ಮುಂದಿನ 6 ತಿಂಗಳ ಕಾಲ ಯಾವುದೇ ಮುಷ್ಕರ ಮಾಡದಂತೆ ಆದೇಶ ಹೊರಡಿಸಿದೆ. ಪ್ರತಿಭಟನೆ ಬಿಸಿಯಿಂದ ಪಾರಾಗೋಕೆ ಸರ್ಕಾರವೇ ಮಾಸ್ಟರ್ ಪ್ಲಾನ್ ಮಾಡಿದೆ. ಆದರೆ ಇದಕ್ಕೆಲ್ಲ ಸಾರಿಗೆ ನೌಕರರು ಜಗ್ತಾರ ಅನ್ನೋದೇ ಸದ್ಯದ ಪ್ರಶ್ನೆ. ಸತ್ತಾರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.